ಇಂಡಿಗೋಸ್ ಕ್ಯಾಬ್ ಇವರು ಪ್ರಸಾದ ಕೊಟ್ಟಿದ್ದಾರೆ. ಊಟ ಬೇಗ ನಾವೆಲ್ಲರೂ ಒಳಗೆ ಹೋಗ್ತೀವಿ. ಏನು ನೋಡಿದೆ ಇದಕ್ಕಿದ್ದಂಗೆ ದಕ್ಷಿಣ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವಿರೋದು ಯಾದಗಿರಿ ಹಯಗ್ರೀವ ದೇವರಲ್ಲಿ ಗುಡಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ನೋಡಿ ದರ್ಶನ ಮಾಡ್ಕೊತೀನಿ, ತೋರಿಸ್ತೀನಿ. ಫಸ್ಟಿಗೆ ಹಯಗ್ರೀವ ಗುಡಿ ಎಂಟ್ರೆನ್ಸ್ ಹಿಂಗಿದೆ. ಎಲ್ಲರೂ ಈ ಹಯಗ್ರೀವ ದೇವರನ್ನು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಇವಾಗ ನಾವಿರೋದು ಹಯಗ್ರೀವ ದೇವ್ರ ಗುಡಿಯಲ್ಲಿದ್ದೀವಿ. ನರಸಿಂಹ ದೇವ್ರ ಗುಡಿ ಭಾಳ ಪವರ್ಫುಲ್ ಅಂತೆ. ಅಲ್ಲಿ ಹೋಗ್ತಾ ಇದ್ದೀವಿ, ಆಗಲೇ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ಲಕ್ಷ್ಮೀ ನರಸಿಂಹ ಗುಡಿಯಲ್ಲಿ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಯಾದಗಿರಿ ಹಯಗ್ರೀವ ಗುಡಿ ಹತ್ರ ಬಂದಿದ್ವಿ. ಇಲ್ಲಿ ನೋಡಿದೆಲ್ಲ ದರ್ಶನ ಆಯಿತು, ಎಲ್ಲ ಫಲ ಸಿಕ್ಕಾಯಿತು. ಈಗ ನಾವು ಹೋಗ್ತಾ ಇರೋದು ಲಕ್ಷ್ಮೀ ನರಸಿಂಹ ಗುಡ್ಡದ ಮೇಲೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಇವಾಗ ಬಂದಿದ್ದು ಲಕ್ಷ್ಮೀ ನರಸಿಂಹ ಗುಡಿ ಹತ್ರ ಬಂದಿದ್ದೀವಿ. ನಾವೀಗ ಜಸ್ಟ್ ಈ ಕಾಲೆಲ್ಲ ಬಂದ್ವಿ. ಈಗ ಆದಷ್ಟು ಬೇಗ ನಾವೆಲ್ಲರೂ ಒಳಗೆ ಹೋಗ್ತೀವಿ. ನಾವು ಬಂದಿದ್ದು ಲಕ್ಷ್ಮೀ ನರಸಿಂಹ ಯಾದಗಿರಿ ಬೆಟ್ಟ ಗುಡಿ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಗುಡಿ ಎಷ್ಟು ದೊಡ್ಡದಾಗಿದೆ ಪೂರ್ತಿ. ದರ್ಶನ ಮುಗಿಸ್ಕೊಬಂದಾಯಿತು. ಈಗ ಅಲ್ಲಿಂದನೇ ಬಂದ್ವಿ. ಅಲ್ಲಿ ಒಳಗೆ ಹೋಗಿದ್ವಿ, ಅವ್ರ ಗುಡಿಯಿಂದ ಕಾರಿಂದ ಹೋಗಿದ್ವಿ. ಈಗ ಅಲ್ಲಿದೆ ನರಸಿಂಹದೇವ್ರದ್ದು ಹೂವು ಮಂತ್ರಾಕ್ಷತೆ ತುಳಸಿ ಅಂತೇಳಿ. ಅಲ್ಲಿ ಒಳಗೆ ದರ್ಶನಕ್ಕಾಯಿತು, ಎಲ್ಲ ಆಯಿತು. ಬಟ್ ಒಳಗೆ ಮೊಬೈಲ್ ಅಲೋ ಇಲ್ಲ. ಬಟ್ ನೋಡ್ತಾ ಇದ್ದರೆ ಒಂಥರ ಮೈ ಜುಮ್ ಅಂತೆ. ಒಳಗೆಲ್ಲ ದೀಪದಲ್ಲೇ ಎಲ್ಲ ನೋಡಬೇಕು. ನಿಜವಾಗ್ಲೂ ನೋಡ್ತಾ ಇದ್ರೆ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಒಳಗೆ ಹೋದ್ವಿ, VIP ದರ್ಶನ ಆಯಿತು. ಎಲ್ಲರಿಗೂ ಚೆನ್ನಾಗಿದೆ VIP ದರ್ಶನ. ಬಟ್ ಒಳಗೆ ಮೊಬೈಲ್ ಅಲೋ ಇರಲಿಲ್ಲ. ಅವಾಗಂತೂ ಫುಲ್ ಜನ ಇದ್ದರು. ನೋಡ್ತಾ ಇದ್ರೆ ಒಂದು ಚೂರು ಹೆಜ್ಜೆ ಕಾಲಿಡಕ್ಕೂ ಜಾಗ ಇರಲಿಲ್ಲ, ಅಂಥ ಪರಿ ಕ್ಯೂ ಇತ್ತು. ನಾವು VIP ಒಳಗೆ ಗೇಟ್ ಹೋಗಿ ಅಲ್ಲಿ ದರ್ಶನ ಆಗಿ ಎಲ್ಲರದು ಕೂತು ಸಂಕಲ್ಪ ಮಾಡಿಸಿದ್ರು. ಬಟ್ ನೋಡಿ ಮೈ ಜುಮ್ ಅಂತು. ಬಟ್ ನಿಜವಾಗ್ಲೂ ನರಸಿಂಹದೇವ್ರು ಅಂದರೆ ಒಂಥರ ಭಯಂಕರ ಉಗ್ರ ನರಸಿಂಹದೇವರು. ಅದು ಅಲ್ಲಿ ಏನೇನೋ ಅನ್ಕೊಂಡ್ರೆ ಆಗುತ್ತಂತೆ. ಅದಕ್ಕೋಸ್ಕರ ಹೋಗಿದ್ವಿ, ಎಲ್ಲರೂ ದರ್ಶನ ಮಾಡ್ಕೊಂಡ್ಬಂದಿದ್ದೀವಿ. ನರಸಿಂಹದೇವರು ಅಲ್ಲಿ ಹೋದರೆ ಎಲ್ಲನೂ ದರ್ಶನ ಆಗುತ್ತೆ, ಏನೇ ಅನ್ಕೊಂಡಿದ್ರು ಆಗುತ್ತೆ. ಇಲ್ಲಿ ಈಗ ಹಯಗ್ರೀವ ಗುಡಿಯಲ್ಲಿ ಎಲ್ಲರೂ ವಿದ್ಯಾಪೀಠ ಹುಡುಗರು ಇರ್ತಾರೆ ನೋಡಿರಿ. ಇಲ್ಲಿ ನಮ್ಮ ರಾಯವಾಡದಲ್ಲಿ ಹೆಂಗಿರ್ತಾರೆ ಆ ಥರ ಇಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಇಲ್ಲಿ ಪಾಠ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಈಗ ಜಸ್ಟ್ ನಮ್ಮದು ಊಟ ಆಯಿತು ಇಲ್ಲಿ ಮಠದಲ್ಲಿ. ಈಗ ಊಟ ಬಿಟ್ಟು ಈಗ ಹೊರಡ್ತೀವಿ. ಈಗ ದೇವರು ಪ್ರಸಾದ ಕೊಟ್ಟಿದ್ದಾರೆ. ಊಟ ಬಿಟ್ಟು ಈ ಪ್ರಸಾದ ಕೊಟ್ಟರು. ನರಸಿಂಹಣ್ಣಂದು ಊಟ ಇತ್ತು. ಊಟ ಹೆಂಗಿತ್ತಾನೆ? ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು. ನಿಜವಾಗ್ಲೂ ಹೊಟ್ಟೆ ತೊಗೊಂಡಿದ್ದೀವಿ. ಸೊ ಈಗ ತಾನೇ ಅಲ್ಲಿ ಯಾದಗಿರಿಯಿಂದ ಈಗ ಊಟ ಆಯಿತು, ಮುಗಿಸ್ಕೊಂಡಾಯಿತು. ಈ ಕಾರ್ನಲ್ಲಿ ಕೂತಿದ್ದೀವಿ. ಈಗ ಡೈರೆಕ್ಟಾಗಿ ಮತ್ತೆ ಹೈದರಾಬಾದಿಗೆ ಹೋಗ್ತಾ ಇದ್ದೀವಿ. ಹೀಗಾಗಿ ಯಾದಗಿರಿಯಿಂದ ಬಂದಾಯಿತು. ಇವಾಗ ಜಸ್ಟ್ ಈಗ ಹೈದರಾಬಾದಿಗೆ ರೀಚ್ ಆಗಿದ್ದೀವಿ. ಈಗ ಸ್ವಲ್ಪ ಟೀ ಕುಡಿತೀವಿ. ನಾನು ನರಸಿಂಹಣ್ಣ ಟೀ ಕುಡಿದ್ಬಿಟ್ಟು ಡೈರೆಕ್ಟಾಗಿ ರಾಯಚೂರು ಹೋಗೋದು. ಈಗ ನಾವು ರೀಚ್ ಆಗಿದ್ದೀವಿ. ಕಾರ್ ನೋಡಿ ಸ್ವಲ್ಪ ರೇಸ್ ಪಾಪ ಏನು ಸೌಂಡ್ ಇದು. ಬಾ ಸೌರಭ್ ಜೋಶಿ ಬಂದಿದ್ದಾರೆ ಹೈದರಾಬಾದಿಗೆ. ನಂಬಕ್ಕಾಗ್ತಾ ಇಲ್ಲ. ಬಟ್ ಅವ್ರ G-Van ಕಾರ್ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಸೌರಭ್ ಜೋಶಿ ಬಂದಿದ್ದಾರೆ. ಇವಾಗ ನಾವು ಬಂದಿದ್ದು ಹೈದರಾಬಾದ್ ಏರ್ಪೋರ್ಟಲ್ಲಿ. ನೋಡ್ತಾ ಇರ್ಬೋದು ದೊಡ್ಡ ಏರ್ಪೋರ್ಟ್ ಇದೆ ಹೈದರಾಬಾದ್ ಏರ್ಪೋರ್ಟ್ ಅಷ್ಟು ದೊಡ್ಡದಾಗಿದೆ. ನಮ್ಮ ಬೆಂಗಳೂರಂಗೆ ಏರ್ಪೋರ್ಟ್ ಇಲ್ಲ ಬಿಡಿ. ಹೈದರಾಬಾದ್ ಏರ್ಪೋರ್ಟಲ್ಲಿ ಇದನ್ನು ನೋಡ್ತಾ ಇರೋದು ಅಷ್ಟು ದೊಡ್ಡದಾಗಿದೆ. ಹೈದರಾಬಾದ್ ಏರ್ಪೋರ್ಟು ಫುಲ್ ದೊಡ್ಡದಾಗಿದೆ. ಒಳಗೆ ಈ ಥರ ಇದೆ ನೋಡಿ. ಒಳಗೆ ಏರ್ಪೋರ್ಟ್ ಹೆಂಗಿದೆ, ಒಳ ತನಕ ಬಂದಿದ್ದೀನಿ ಹೈದರಾಬಾದ್ ಏರ್ಪೋರ್ಟಿಗೆ. ಇಂಡಿಗೋಸ್ ಕ್ಯಾಬಿನ್ ಕ್ರೂ ಅವರು ಈಗ ಹೋಗ್ತಾ ಇದ್ದಾರೆ ನೋಡಿ. ಲ್ಯಾಂಡ್ ಆಗಿದೆ ಈಗ ಏರ್ಪೋರ್ಟಲ್ಲಿ. ಈಗ ಹೋಗ್ತಾ ಇದ್ದಾರೆ ಎಲ್ಲರೂ. ಏನು ನೋಡಿದೆ ಇದಕ್ಕಿದ್ದಂಗೆ ರೋಡ್ ಎಲ್ಲ ಹೇಳ್ಬಿಡ್ತು. ಅದು ಏರ್ಪೋರ್ಟ್ ಬಸ್ಸು ಆಯ್ತು. ಇಲ್ಲಿ ನೋಡ್ತಾ ಇರೋದಲ್ಲ, ಇದು ನೋಡಿ ಏರ್ಪೋರ್ಟ್ ಬಸ್ಸು. ಇದು ಹೋದರೆ ಇಡೀ ಭೂಮಿಯೆಲ್ಲ ಇರ್ತದ. ಆಯ್ತು, ಆದಷ್ಟು ಬೇಗ ನಾನು ಮತ್ತು ನರಸಿಂಹಣ್ಣ ರಾಯಚೂರಿಗೆ ಹೋಗ್ತೀವಿ. ಸೊ ಫೈನಲಿ ಆಗಿ ರಾಯಚೂರಿಗೆ ಬಂದು ರೀಚ್ ಆಗಿದ್ದೀನಿ. ಮುಂದೆನೇ ಇದ್ದೀನಿ. ಈಗ ಆಯಿತು, ಮನೆಗೆ ಹೋಗೋಣ. ಗಾಡಿನೂ ಫುಲ್ ಧೂಳಾಗ್ಬಿಟ್ಟಿದೆ ನೋಡಿ, ತೋರಿಸ್ತೀನಿ. ಬೇಕಾದರೆ ನೋಡ್ತಾ ಇರ್ಬೋದಾಗ ಗಾಡಿ ಫುಲ್ ಧೂಳಾಗ್ಬಿಟ್ಟಿದೆ. ಚಾರ್ಜಿಂಗು ಕಮ್ಮಿ ಆಗಿರುತ್ತೆ ಅಂತ ಅನಿಸುತ್ತೆ. ಚಾರ್ಜಿಂಗ್ 10% ಆಗಿಬಿಟ್ಟಿದೆ. ಮನೆಗೆ ಹೋಗಿ ಚಾರ್ಜಿಂಗ್ ಇಡಬೇಕು. ಇವತ್ತು ಯಜ್ಞೂರು ಜಾತ್ರೆ ಇದೆ, ದರ್ಶನಕ್ಕೆ ಹೋಗ್ಬೇಕಿತ್ತು. ಹೀಗೆ ಡೈರೆಕ್ಟಾಗಿ ನಾನು ಗುಡಿಗೆ ಬಂದುಬಿಟ್ಟೆ. ಆಮೇಲೆ ಏನಿದೆ, ನಾಳೆ ಹೋಗ್ತೀನಿ. ನಾಳೆ ರಥ ಇದೆ, ಮೇನ್ ರಥ. ನಾಳೆ ಹೆಂಗೆ ಕಂಪಲ್ಸರಿ ಹೋಗಲೇಬೇಕು. ಈಗ ಮನೆ ಹೋಗೋಣ. ಇವತ್ತು ಮಧ್ವನೋವಿ ಮೆರವಣಿಗೆ ಇತ್ತು. ಮಧ್ವನೋವಿ ಮೆರವಣಿಗೆ ಇತ್ತು. ಏನು ಊರಿಂದ ಈಗ ಬಂದಿನೆಲ್ಲ ಏನಾಗಲ್ಲ. ಬಟ್ ನಾಳೆ ಹೋಗಿ ದರ್ಶನ ಮಾಡ್ತೀನಿ.
ಸೊ ಹಂಗೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಗಾಡಿನ ಚಾರ್ಜಿಂಗ್ ಇಡಬೇಕು, ನಾಳೆ ಎಗ್ಡೂರಿಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಮನೆಗೆ ಹೋಗ್ಬಿಟ್ಟು ಚಾರ್ಜಿಂಗ್ ಇಡೋಣ. ಸೊ ಗೈಸ್, ಒಂದು ಪ್ರ್ಯಾಂಕ್ ಮಾಡೋಣ ಅಮ್ಮನ ಜೊತೆ. ಅಮ್ಮಂಗೆ ಫೋನ್ ಮಾಡಿ ಹೇಳಿಬಿಟ್ಟು, ಅಮ್ಮ ಇನ್ನೂ ನಾನು ಬರೋಕ್ಕಾಗಲ್ಲಮ್ಮ, ಇನ್ನೊಂದು 2 ದಿವಸ ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ. ಅಮ್ಮಂದು ಅವಾಗ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಆಮೇಲೆ ಮನೆಗೆ ಹೋಗ್ಮೇಲೆ ಗೊತ್ತಾಗುತ್ತೆ ರಿಯಾಕ್ಷನ್ ಹೆಂಗಿರುತ್ತೆ. ಸೊ ಈಗ ತಾನೇ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೀನಿ, ಇನ್ನೂ 2 ದಿವಸ ಬಿಟ್ಟು ಬರೋಂಗಿಲ್ಲ ಅಂತ ಹೇಳಿದ್ದೀನಿ. ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಅಮ್ಮ ಏನಂದ್ರು ಅಂದರೆ, ಮತ್ತೆ ಯಾದಗಿರಿ ಹೋಗಿದೆಯಾ ಹಾಗಂತಂದರು. ಇಲ್ಲಮ್ಮ, ಹಂಗೆ ಯಾದಗಿರಿಯಿಂದ ಸೀದಾ ಮತ್ತೆ ಹೈದ್ರಾಬಾದಿಗೆ ಹೋದ್ವಿ, ಮತ್ತೆ ಅಲ್ಲೇನೋ ಕೆಲಸ ಇತ್ತು ಅಂತ, ಅದಕ್ಕೋಸ್ಕರ ಹೋಗಾಗ್ತಾ ಇಲ್ಲ, ಮತ್ತೆ ಇನ್ನೊಂದು 2 ದಿವಸ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ನೋಡೋಣ ಮನೆಗೆ. ಸೊ ಗೈಸ್, ಫೈನಲಿ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಬ್ಯಾಗ್ ಇಲ್ಲಿಂದ ಹೊಕ್ಕಟ್ಟಿ ಇಲ್ಲಿಂದ ಹತ್ತಿ ನಾ ಹಿಂದಕ್ಕಿಂತ ಹೋಗ್ತೀನಿ. ಸೊ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ, ಈಗ ಹೋಗೋಣ ಬನ್ನಿ. ಸೊ ಫೈನಲ್ ಆಗಿ ಬಂದಿದ್ದೀನಿ. ಈಗ ಇಲ್ಲಿ ಫಸ್ಟು ಬಾಗಿಲು ಹೊಡೆದು ಆ ಕಡೆಯಿಂದ ಹೋಗ್ತೀನಿ. ಈಗ ಹೋಗೋಣ ಬನ್ನಿ. ಸೊ ಗೈಸ್, ಮನೆಗೆ ಬಂದಿದ್ದೀನಿ. ಅಮ್ಮ ಇಲ್ಲ, ಅಮ್ಮ ಅತ್ತಿ ಮನೆಗೆ ಹೋಗಿದಾರೆ ಅಂತ ಅನಿಸುತ್ತೆ. ಎಲ್ಲಿ ಬಚ್ಚಿಟ್ಕೊಂಡಳೋ ಏನು ಗೊತ್ತಿಲ್ಲ. ಇಲ್ಲಂತರೂ ಇಲ್ಲ, ಅಮ್ಮ ಅಲ್ಲಿ ಅತ್ತಿ ಮನೆಗೆ ಹೋಗಿರ್ತಾರೆ. ಐ ಥಿಂಕ್ ಅತ್ತಿ ಮನೆಗೆ ಇರ್ಬೋದು ಅನಿಸುತ್ತೆ. ಈಗ ಅತ್ತಿ ಮನೆಗೆ ಹೋಗೋಣ ಬನ್ನಿ. ಸೊ ಫೈನಲಿ ಆಗಿ ಅತ್ತಿ ಮನೆಗೆ ಬಂದಿದ್ದೀನಿ. ಅಮ್ಮ ಇಲ್ಲೇ ಇದ್ದಾರೆ, ಹೋಗೋಣ ಬನ್ನಿ, ಹತ್ಕೊಂತ ಹೋಗೋಣ. ಸೊ ಹಾಯ್ ಹಾಯ್, ಹರೇ ಕೃಷ್ಣ. ಸೊ ಎಲ್ಲರೂ ಪ್ರ್ಯಾಂಕ್ ಆಗಿಬಿಟ್ಟಿದ್ದಾರೆ. ಸೊ ಫೈನಲಿ ಆಗಿ ಅಮ್ಮ ಪ್ರ್ಯಾಂಕ್ ಆಗಿದ್ದಾರೆ. ಏನ್ ಗೊತ್ತಿತ್ತು. ಇವತ್ತು ನಮ್ಮ ಮಾಮಂದು, ಪವನ್ ಮಾಮಂದು ಮತ್ತೆ ಪೂಜಾಕ್ಕಂದು ಆ್ಯನಿವರ್ಸರಿ ಇದೆ. ಬಟ್ ಕರೆಕ್ಟ್ ಟೈಮಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ನಾನು. ಗುಂಡಣ್ಣ ಎಕ್ಕಟ್ ನೋಡ್ತಿದ್ಲಿ, ಓಯ್ ಇದು ರಿಯಾಕ್ಷನ್ ನೋಡ್ಗ. ಏನ್ ನೋಡ್ತಿ, ಉಲ್ಲಾಸದಿಂದಲೇ ಹೌದು. ಇದರ ಫೋಟೋ ಒಂದ್ರ ಕಣ್ಕೋತೀನಿ, ಮುಂದಕ್ಕೆ ಕಣ್ಕೋತವನೆ. ಈಗ ನೋಡ್ರಿ ಹೆಂಗೆ ಮಾಡ್ತಾನೆ. ಈಗ ಅರೆ ನೆಕ್ತಾವನೆ ಅಂತಾನೆ. ಈಗ ಎಲ್ಲ ಚಲ್ಬಿಟ್ಟ, ಟಪ್ಪಕ್ಕಂತ ಹೊಡೆದ್ಬಿಟ್ಟ. ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ರಿ ಹೆಂಗೆ ತೊಗೊತಾನೆ. ತಗೋ ಬಾ, ತಗೋ ಜಲ್ದಿ ತಗೋ ಮತ್ತೆ. ಊಟ ಹಾಕಿದ್ದಾಯ್ತು, ನೋಡಿದ್ರಲ್ಲ ಕೈಯಲ್ಲಿ ಇಟ್ಕೊಂಡ್ರು ಹಿಂಗೆ ಕಸ್ಕೊಂಡು ತಿಂತಾನೆ. ಈಗ ಬನ್ನಿ, ಒಂಥರ ಇರಿಟೇಟಿಂಗ್ ಫೀಲ್ ಆಗ್ತಾ ಇದೆ. ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಫೈನಲ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಕೂತು ರೆಸ್ಟ್ ಮಾಡಿದೆ. ಈಗ ಗಾಡಿ ಚಾರ್ಜಿಂಗ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಗಾಡಿ ಚಾರ್ಜಿಂಗ್ ಇಟ್ಟಿದ್ದೀನಿ. ನೋಡಿರಿ, ಗಾಡಿ ಪೂರ್ತಿ 7% ಇತ್ತು. ಈ ಗಾಡಿ ಚಾರ್ಜಿಂಗ್ ಇಟ್ಟಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆಲ್ಲೇ ಫುಲ್ ಆಗುತ್ತೆ. ಕೇಳ್ಕೊಂಡು ಹೇಳ್ತೀನಿ ನಂಬರ್. ಸರಿ, ಇಲ್ಲ. ಸೊ ಅಪ್ಪಗೂ ಹೇಳಿದ್ದೀನಿ 2 ದಿವಸ ಬಿಟ್ಟು ಬರ್ತೀನಿ ಅಂತ. ಈಗ ಜಸ್ಟ್ ಕಾಲ್ ಹೇಳಿದ್ರೆ, ಈಗ ವೀಡಿಯೋ ಕಾಲ್ ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಪ್ಪನಿಗೆ. ಈಗ ಅಪ್ಪಗೆ ವೀಡಿಯೋ ಕಾಲ್ ಮಾಡ್ತಿದ್ದಾರೆ, ನಾನು ತೋರಿಸ್ಬೇಡ. ಡ್ರೈವ್ ಮಾಡ್ಲಿಕತ್ತಾರ. ಆಯ್ತಾಯ್ತು. ಹಾಯ್ ಅಪ್ಪ. ಪ್ರ್ಯಾಂಕ್ ಮಾಡಿದ್ವಿ. ಪ್ರ್ಯಾಂಕ್ ಹಾಂ, ಆಯ್ತಾಯ್ತು. ಡ್ರೈವ್ ಮಾಡ್ರಿ. ತಂಗೆ ಬ್ಲಾಗ್ ತೋರಿಸ್ತಾ ಇದೆ ನಂದು. ಇವತ್ತು ನಿನ್ನೆ 3 ದಿವಸ ಹೋಗಿ ಬಂದು ಬ್ಲಾಗ್ಸ್ ನೋಡ್ತಾರೆ ನಮ್ಮ ತಾತ. ಊಟ ಮಾಡ್ಕೊಂತ ನನ್ನ ಬ್ಲಾಗ್ಸ್ ನೋಡೋಣ. ಹಾಗಾಗಿ ಈಗ ತಾನೇ ಊಟ ಮುಗಿಸ್ಕೊಂತು ಸೌರಭ್ ಜೋಶಿದು ಬ್ಲಾಗ್ ನೋಡ್ತಾ ಇದ್ದೆ. ಹಿಂಗೆ ನೋಡ್ಕೊಂತ ಇವತ್ತು ಹೈದ್ರಾಬಾದಲ್ಲಿ ಸೌರಭ್ ಜೋಶಿ ಬಂದಿದ್ರು, ಬಟ್ ಮೀಟ್ ಮಾಡೋಕ್ಕಾಗಲಿಲ್ಲ. ಬ್ಯಾಡ್ ಲೈಕ್ ಇಲ್ಲಿ ಮತ್ತೆ ಹೋಗೋಣ, ಸಿಗ್ತಾರೆ ಅವರು. ಸೊ ವೀಡಿಯೋಗೆ ಇಲ್ಲಿಗೆ ಏನು ಮಾಡ್ತೀನಿ. ಆರಿ ಹೋಪ್ ನೀವು ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೆಲ್ಸಪ್ಪಾಗಿದ್ರೆ ಶ್ರಮಿಸ್ಬೇಕು. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿ ಈಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.